Hello everyone, welcome back to Sai Homeschool. Please like, share, and subscribe my channel. So today we will discuss General Knowledge paper HSTR. So we will discuss the question and answers of one of the question paper, that is General Knowledge of our HSTR exam. So first question. So the 2014 Hockey World Cup tournament was held in. ಸೊ ವಿಶ್ವ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವ ವರ್ಷದಲ್ಲಿ 2014ರಲ್ಲಿ. ಸೊ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ: ಲಂಡನ್, ಆಸ್ಟ್ರೇಲಿಯಾ, ಇಂಡಿಯಾ, ದಿ ಹೇಗ್. ಸೊ ಎಲ್ಲಿ ನಡೀತು 2014 ಅಲ್ಲಿ ಅಂದ್ರೆ ದಿ ಹೇಗ್. ಈ ಪ್ಲೇಸ್ ನಲ್ಲಿ ವಿಶ್ವಕಪ್ ಹಾಕಿ ಪಂದ್ಯಾವಳಿ 2014ರಲ್ಲಿ ನಡೀತು. ಸೆಕೆಂಡ್ ಒನ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ವಿಚ್ ಇಯರ್. ಸೊ ಇದು NPS ಫುಲ್ ಫಾರ್ಮ್ ಇಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ನ್ಯಾಷನಲ್ ಪೆನ್ಷನ್ ಸ್ಕೀಮು ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದ ವರ್ಷ. ಸೊ ಇದನ್ನ ಯಾವಾಗ ಜಾರಿಗೆ ತಂದಿದ್ದು, ಯಾವ ವರ್ಷದಲ್ಲಿ ಅಂದ್ರೆ 2004, ದಟ್ ಈಸ್ 2004ರಲ್ಲಿ. ದೆನ್ ದ ರಿಸಿಪಿಯಂಟ್ ಆಫ್ 2019 ನೊಬೆಲ್ ಪೀಸ್ ಅವಾರ್ಡ್ ಈಸ್. ಸೊ 2019ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? 2009ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಸೊ ಯಾರು? ಬರಾಕ್ ಒಬಾಮಾ. ದೆನ್ ಫೋರ್ತ್ ಒನ್, ದ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿರುವ ರಾಜ್ಯ. ಸೊ ಅತಿ ಹೆಚ್ಚು ನೀರಾವರಿ ಹೊಂದಿರುವ ರಾಜ್ಯ ಇಲ್ಲಿ ಉತ್ತರ ಪ್ರದೇಶ. ಸೊ ಅತಿ ಹೆಚ್ಚು ನೀರಾವರಿ ಹೊಂದಿರುವ ದೇಶ ಬಂದು ಉತ್ತರ ಪ್ರದೇಶ. ದೆನ್ ಒನ್ ಆಫ್ ದ ಫಾಲೋಯಿಂಗ್ ಯಂಗೆಸ್ಟ್ ಪರ್ಸನ್ ಈಸ್ ಎಲೆಕ್ಟೆಡ್ ಆಸ್ MP ಇನ್ 2014 ಜನರಲ್ ಬಾಡಿ ಲೋಕಸಭಾ ಎಲೆಕ್ಷನ್. ಕೆಳಗಿನ ಒಬ್ಬರು 2024ರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ, ಅದು ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು ಯಾರು? ಸೊ ಯಾರು ಆಯ್ಕೆಯಾದವರು? ಹೀನಾ ಗವಿ. ಸೊ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಕಿರಿಯ ವಯಸ್ಸಿನಲ್ಲೇ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ 6th ಕ್ವಶನ್ ಬಂದು, ಅಂಡರ್ ದ ಆರ್ಟಿಕಲ್ 331. ಸೊ ಈ ಆರ್ಟಿಕಲ್ಸ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಅಂಡರ್ ದ ಆರ್ಟಿಕಲ್ 331, ಹೌ ಮೆನಿ ಮೆಂಬರ್ಸ್ ಆಫ್ ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಕ್ಯಾನ್ ಬಿ ನಾಮಿನೇಟೆಡ್ ಇನ್ ಲೋಕಸಭಾ ಬೈ ದ ಪ್ರೆಸಿಡೆಂಟ್. ಸೊ ಹೌ ಮೆನಿ ಮೆಂಬರ್ಸ್? ಸಂವಿಧಾನ 131ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡುವ ಅವಕಾಶ ಕಲ್ಪಿಸಿದ್ದಾರೆ ಅಂದ್ರೆ 2 ಮೆಂಬರ್ಸ್ ನ ಆಯ್ಕೆ ಮಾಡುವ ಅವಕಾಶನ ಕಲ್ಪಿಸಿದ್ದಾರೆ. 7th ಒನ್, ಒನ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಈಸ್ ಯೂಸ್ಡ್ ಫಾರ್ ರೆಫ್ರಿಜರೇಷನ್. ಸೊ ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ರೆಫ್ರಿಜರೇಷನ್ ಅಲ್ಲಿ ಯೂಸ್ ಮಾಡುವಂತ ಗ್ಯಾಸ್ ಯಾವುದು? ದಟ್ ಈಸ್ ಅಮೋನಿಯಾ. ದೆನ್ 8th ಕ್ವಶನ್ ಬಂದು, ದ ಪ್ರೆಸಿಡೆಂಟ್ wants to resign, he should address his resignation letter to the to whom he should give. ಯಾರಿಗೆ ಅವರು ರಾಷ್ಟ್ರಪತಿ ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ಯಾವ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡ್ಬೇಕಾಗತ್ತೆ? ಸೊ ಯಾರಿಗೆ ರಾಜೀನಾಮೆಯನ್ನು ಕೊಡ್ಬೇಕಾಗತ್ತೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ಗೆ, ಉಪರಾಷ್ಟ್ರಪತಿಯವರಿಗೆ ಅವರು ರಾಜೀನಾಮೆ ಪತ್ರವನ್ನ ಕೊಡ್ಬೇಕಾಗತ್ತೆ. Then 9th question, one of the following articles of Indian Constitution says, no child below the age of 14 years shall be employed to work in any factories or mine or engaged in any other hazardous employment. Means ಭಾರತ ಸಂವಿಧಾನದ
ಈ ಕೆಳಗಿನ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಡಬಾರದು ಅಂತ ಸೂಚನೆ ನೀಡಿದೆ? ಯಾವ ವಿಧಿಯಲ್ಲಿ, ಯಾವ ಆರ್ಟಿಕಲ್ ಅಲ್ಲಿ ಇದನ್ನ ಹೇಳುತ್ತೆ? ಸೊ ಇಟ್ ಈಸ್ ಆರ್ಟಿಕಲ್ 24. 24ನೇ ವಿಧಿಯಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಅಥವಾ ಉದ್ಯೋಗಗಳಲ್ಲಿ ತೊಡಗಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ದೆನ್ ಜೆರ್ನಟಾಲಜಿ ಇಸ್ ದ ಸ್ಟಡಿ ಆಫ್ ಗೆರಂಟಾಲಜಿ. ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗೆರಂಟಾಲಜಿ ಅನ್ನೋದು ಯಾವ ಅಧ್ಯಯನಕ್ಕೆ ಸಂಬಂಧಿಸಿದೆ? ದ ಪ್ರೋಸೆಸ್ ಆಫ್ ಏಜಿಂಗ್. ದಿಸ್ ಈಸ್ ದ ಆನ್ಸರ್. ವಯಸ್ಸಾಗುವಿಕೆ ಒಂದು ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ. ದೆನ್ 11th, helium is used for respiration in deep water instead of nitrogen. Why it will be used? So because it mixes less in blood than nitrogen. So instead of nitrogen, so helium we should use in the deep water. ವೈ ಮೀನ್ಸ್ ಸಾಗರ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕ ಬದಲಿಗೆ ಹೀಲಿಯಂ ಅನ್ನ ಬಳಸ್ತಾರೆ. ಯಾಕೆಂದ್ರೆ ಇದು ಇಟ್ ಈಸ್ ದ ಮಿಕ್ಸಸ್ ಲೆಸ್ ಇನ್ ಬ್ಲಡ್ ದನ್ ನೈಟ್ರೋಜನ್. ಸೊ ದ ಆನ್ಸರ್ ಇಸ್, ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣ ಆಗುತ್ತದೆ. ದೆನ್ ದ ಪರ್ಸನಾಲಿಟಿ ಹೂ ಈಸ್ ನಾಟ್ ಕನೆಕ್ಟೆಡ್ ವಿತ್ 1857 ಮಿಟಿನಿ. ದಟ್ ಈಸ್, ಈ ಕೆಳಗಿನ ವ್ಯಕ್ತಿಯು 1857 ದಂಗೆಗೆ ಸಂಬಂಧಿಸಿಲ್ಲ. ಸೊ 1857 ದಂಗೆಗೆ ಯಾವ ವ್ಯಕ್ತಿಯು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಯಾರು ಇದಕ್ಕೆ ಸಂಬಂಧಿಸಿಲ್ಲ? ಆನ್ಸರ್ಸ್ ನೋಡಿದಾಗ ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಾಂತಿಯಾ ಟೋಪೆ ಅಂಡ್ ನಾನಾ ಸಾಹೇಬ್ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಭಗತ್ ಸಿಂಗ್ ಈಸ್ ನಾಟ್ ಇನ್ವಾಲ್ವ್ಡ್, ಈಸ್ ನಾಟ್ ಕನೆಕ್ಟೆಡ್ ವಿತ್ 1857 ಅಲ್ಲಿ ಏನ್ ದಂಗೆ ನಡೆಯುತ್ತೆ ಅದಕ್ಕೆ ಅವರಿಗೆ ಸಂಬಂಧ ಇಲ್ಲ. ದೆನ್ 13th ಕ್ವಶನ್, ಒನ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಬ್ಯಾಂಕ್ಸ್ ಆನ್ 7th January 2015 ಲಾಂಚ್ಡ್ ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್. ಈ ಕೆಳಗಿನ ಭಾರತೀಯ ಬ್ಯಾಂಕುಗಳಲ್ಲಿ 7ನೇ ಜನವರಿ 2015 ಸ್ಪರ್ಶರಹಿತ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದೆ. ಅದು ಯಾವ ಬ್ಯಾಂಕ್? ಯಾವ ಬ್ಯಾಂಕ್ ಅದು? ICICI ಬ್ಯಾಂಕ್. ICICI ಬ್ಯಾಂಕು 2015 ಜನವರಿ 7 ಸ್ಪರ್ಶರಹಿತ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದೆ. ಸೊ 14th ಕ್ವಶನ್, ದ ಫಾಲೋಯಿಂಗ್ ಇಂಡಿಯನ್ ಫಿಲ್ಮ್ಸ್ ವಾಸ್ ನಾಮಿನೇಟೆಡ್ ಫಾರ್ 2015 BAFTA ಅವಾರ್ಡ್ಸ್ ಅಂಡರ್ ನಾನ್ ಇಂಗ್ಲಿಷ್ ಬೆಸ್ಟ್ ಫಿಲ್ಮ್ ಕ್ಯಾಟಗರಿ. ಆನ್ಸರ್ ಬಂದ್ಬಿಟ್ಟು, ಸೊ ಈ ಕೆಳಗಿನ ಭಾರತೀಯ ಚಲನಚಿತ್ರ ಬ್ರಿಟಿಷ್ ಅಕಾಡೆಮಿ ಫಿಲಿಂ ಮತ್ತು ಟೆಲಿವಿಷನ್ ಆರ್ಟ್ಸ್ ರ ಅನ್ಯ ಭಾಷಾ ಉತ್ತಮ ಚಲನಚಿತ್ರ ಆಂಗ್ಲ ಭಾಷೆ ಹೊರತುಪಡಿಸಿ ಯಾವ ಪ್ರಶಸ್ತಿಗೆ ನಾಮಾಂಕಿತವಾಗಿತ್ತು ಅಂದ್ರೆ ದ ಲಂಚ್ ಬಾಕ್ಸ್. ದೆನ್ 15th ಕ್ವಶನ್, ದ ಥರ್ಡ್ ನ್ಯಾಷನಲ್ ಲೋಕ ಅದಾಲತ್ in February 14, 2015 deposited 56,000 cases in a single day. This Adalat was held under the championship of. ಸೊ ಫೆಬ್ರವರಿ 14, 2015 ನಡೆದ 3ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56,000 ಕೇಸುಗಳನ್ನು ಮುಕ್ತಾಯ ಪೂರ್ಣ ಮಾಡಲಾಯಿತು. ಈ ಅದಾಲತ್ ಅಧ್ಯಕ್ಷತೆ ವಹಿಸಿದ್ದವರು ಯಾರವರು? ಜಸ್ಟಿಸ್ HL ದತ್ತು, ನ್ಯಾಯಮೂರ್ತಿ HL ದತ್ತು ಅವರ ಸಮಯದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದಾಗ ಫೆಬ್ರವರಿ 14, 2000 ನಡೆದ 3ನೇ ರಾಷ್ಟ್ರೀಯ ಲೋಕ ಅದಾಲತ್ ನಲ್ಲಿ 56,000 ಕೇಸುಗಳನ್ನು ಮುಕ್ತಾಯ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್. ದೆನ್ 16th ಕ್ವಶನ್,
ದ ಕೆಮಿಕಲ್ ಸಿಂಬಲ್ ಆಫ್ ದ ಎಲಿಮೆಂಟ್ ಟಂಗ್ಸ್ಟನ್. ಟಂಗ್ಸ್ಟನ್ ನ ರಾಸಾಯನಿಕ ಸಂಕೇತ, ಧಾತುವಿನ ರಾಸಾಯನಿಕ ಸಂಕೇತ ಯಾವುದು? ಇದು W. Then the hormone which controls the excretion of water from kidneys. ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ವ್ಯಾಸೋಪ್ರೆಸ್ಸಿನ್. ಸೊ ವ್ಯಾಸೋಪ್ರೆಸ್ಸಿನ್ ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುತ್ತದೆ. ಸೊ ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟಿಂಗ್ ಆನ್. ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಯಾವಾಗ ಆಚರಣೆ ಮಾಡಲಾಗುತ್ತದೆ? ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ. ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇನ ಡಿಸೆಂಬರ್ 10ನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ದೆನ್ 19th ಕ್ವಶನ್. ದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಈಸ್ ಲೊಕೇಟೆಡ್ ಇನ್. ಎಲ್ಲಿ? ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ. ಟಾಟಾ ಇನ್ಸ್ಟಿಟ್ಯೂಟ್ ರಿಸರ್ಚ್ ಇಟ್ ವಿಲ್ ಬಿ ಇನ್ ಮುಂಬೈ. ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ಮುಂಬೈಯಲ್ಲಿ. ದೆನ್ ದ ಆಸ್ಟ್ರಾಯ್ಡ್ ಬೆಲ್ಟ್ ಆಫ್ ಸೋಲಾರ್ ಸಿಸ್ಟಮ್ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲಾನೆಟ್ಸ್ ಆಫ್. ಸೊ ಈ ಆಸ್ಟ್ರಾಯ್ಡ್ ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡು ಬರುತ್ತವೆ. ಅದು ಸೊ ವಿಚ್ ಪ್ರೆಸೆಂಟ್ ಬಿಟ್ವೀನ್ ದ ವಿಚ್ ಪ್ಲಾನೆಟ್. ಸೊ ವಿಚ್ ಪ್ಲಾನೆಟ್ ಅಂದ್ರೆ ಮಾರ್ಸ್ ಅಂಡ್ ಜುಪಿಟರ್ ಮಧ್ಯೆ ಆ ಒಂದು ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರುತ್ತವೆ. 21 ಕ್ವಶನ್. ಅಕಾರ್ಡಿಂಗ್ ಟು 2011 ಸೈನಸ್ ದ ಲಿಟ್ರೇಸಿ ರೇಷಿಯೋ ಆಫ್ ಮೆನ್ ಅಂಡ್ ವುಮೆನ್ ಇನ್ ದ ಕರ್ನಾಟಕ ಈಸ್. ಸೊ ಅದು 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ಎಷ್ಟಿತ್ತು? ಅದು 82.85 and 68.13. The National Food Security Act is launched on. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಜಾರಿಗೆ ಬಂದಿದೆ ಅಂದ್ರೆ 2013. So 23rd ಕ್ವಶನ್. ದ ನಂಬರ್ ಆಫ್ ಜನರಲ್ ಬಾಡಿ ಲೋಕಸಭಾ ಎಲೆಕ್ಷನ್ಸ್ ಹೆಲ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ ಟಿಲ್ 2014 ಆರ್. ಸೊ ಭಾರತದಲ್ಲಿ ಸ್ವತಂತ್ರ ಬಂದ ನಂತರ 2014ರವರೆಗೆ ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ದಟ್ ಈಸ್ 16. Then 24th ಕ್ವಶನ್. ದ ಬುಕ್ ಅಗ್ನಿವೀಣಾ ವಾಸ್ ರಿಟನ್ ಬೈ. ಸೊ ಅಗ್ನಿವೀಣಾ ಬುಕ್ ನ ಬರೆದವರು ಯಾರು? ಸೊ ಅಗ್ನಿವೀಣಾ ಪುಸ್ತಕ ಬರೆದವರು ಯಾರು ಅಂದ್ರೆ ಯಾರು? ಕಾಜಿ ನಸ್ರುಲ್ ಇಸ್ಲಾಂ. ಸೊ ಈಸ್ ದ ರೈಟರ್ ಆಫ್ ಅಗ್ನಿವೀಣಾ ಬುಕ್. ದೆನ್ 25th ಕ್ವಶನ್. ಸೊ ದ ಬುಕ್ ತೆರೆದ ಮನ. ದ ಬುಕ್ ತೆರೆದ ಮನ ರಿಟನ್ ಬೈ. ದ ಬುಕ್ ತೆರೆದ ಮನ ಅದನ್ನ ಬರೆದವರು ಯಾರು? ಅದು ಎಚ್ ನರಸಿಂಹಯ್ಯ. ತೆರೆದ ಮನ ಪುಸ್ತಕ ಬರೆದವರು ಎಚ್ ನರಸಿಂಹಯ್ಯ. 26 ದ ಪಾವ್ಲೋವ್ ಎಕ್ಸ್ಪೆರಿಮೆಂಟ್ ಆನ್ ಕಂಡೀಷನರ್ ಡಾಗ್. ಸೊ ದಟ್ ಈಸ್ ರಿಂಗಿಂಗ್ ಆಫ್ ಬೆಲ್ ವಿತೌಟ್ ಫುಡ್ ಲೀಡ್ಸ್ ಟು. ಯಾವುದು? ಪಾವ್ಲೋವ್ನ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಇದು ಉಂಟಾಗುತ್ತದೆ. ಅದು ಪಾವ್ಲೋವ್ಸ್ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಬಾರಿಸಿದಾಗ ಮಾತ್ರ ಇದು ಉಂಟಾಗುತ್ತೆ. ನಶಿಸುವಿಕೆ, ಆಶಾಭಂಗ, ರೂಪಿಸುವಿಕೆ, ಪುಷ್ಟೀಕರಣ ಯಾವ್ದಾಗುತ್ತೆ ಅಂದ್ರೆ ಆಹಾರವನ್ನು ನೀಡದೆ ಮಾಡಿದಾಗ ಏನ್ ಮಾಡುತ್ತೆ? ಇಟ್ ವಿಲ್ ಬಿ ಗೆಟ್
ಎಕ್ಸ್ಟಿಂಕ್ಷನ್ ಮೀನ್ಸ್ ನಶಿಸುತ್ತಾ ಹೋಗುತ್ತೆ. ದೆನ್ 27 ಕ್ವಶನ್, ದ ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ಸ್ಕಿಲ್ಸ್ ಲರ್ನಿಂಗ್ ಈಸ್. Skills learning statement. The correct statement on skills learning. Takes long time to learn and less time to forget. Take less time to learn and long time to forget. Take long time to learn and long time to forget. Take less time to learn and less time to forget. ಸೊ ಇಲ್ಲಿ ಏನ್ ಬರುತ್ತೆ, ಕೌಶಲ್ಯಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದೆಂದರೆ takes long time to learn and long time to forget. That is, ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. The best leader is one who. The best leader, ಉತ್ತಮ ನಾಯಕ ಯಾರೆಂದರೆ, the best leader is ಯಾರನ್ನ ಕರೀತಾರೆ? So draws more members to group, induces all members to make their best contribution, leads the group with his own decision, are these physically strong. So it induces all the members to make their best contribution. ಗುಂಪಿನ ಎಲ್ಲಾ ಸದಸ್ಯರು ತಮ್ಮ ಗರಿಷ್ಠ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವವರನ್ನು ಉತ್ತಮ ನಾಯಕ ಎಂದು ಕರೆಯುತ್ತಾರೆ. The IQ of 5-year-old girl is 120. What is her mental age? ಸೊ 5 ವರ್ಷದ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿಯ ಲಬ್ಧ IQ 120 ಆಗಿದ್ರೆ ಆಕೆಯ ವಯಸ್ಸು ಎಷ್ಟಾಗಿರುತ್ತೆ? That is 6 years. Here match the following. Match the items. A. Language learning. Elephant standing on leg. Learning drawing. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಿದಾಗ ಲ್ಯಾಂಗ್ವೇಜ್ ಲರ್ನಿಂಗ್ ಬಂದು ಕ್ಲಾಸಿಕಲ್ ಕಂಡೀಷನಿಂಗ್. ಎಲಿಫೆಂಟ್ ಸ್ಟ್ಯಾಂಡಿಂಗ್ ಆನ್ ದ ಲೆಗ್ ಈಸ್ ಆಪರೆಂಟ್ ಕಂಡೀಷನ್. ಲರ್ನಿಂಗ್ ಡ್ರಾಯಿಂಗ್ ಬಂದು ಟ್ರಯಲ್ ಅಂಡ್ ಎರರ್. ಸೊ ಇದು ಎಲ್ಲಿ ಬರುತ್ತೆ? ಎಗೆ ಯಾವುದು? ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಬಿಗೆ ಫಸ್ಟ್ ಆಪ್ಷನ್. ಸಿಗೆ ದಿಸ್ ಒನ್ ಈಸ್ ದ ಆನ್ಸರ್. ಸೊ ಭಾಷಾ ಕಲಿಕೆ ಪ್ರಯತ್ನ ಮತ್ತು ದೋಷ. ಭಾಷಾ ಕಲಿಕೆ ಸಾಂಪ್ರದಾಯಿಕ ಅನುಬಂಧ. ಆನೆ ಒಂದೇ ಕಾಲಿನ ಮೇಲೆ ನಿಲ್ಲುವುದು ಕ್ರಿಯೆ. ದಟ್ ಈಸ್ ಚಿತ್ರಕಲೆ ಕಲಿಯುವುದು ಪ್ರಯತ್ನ ಮತ್ತು ದೋಷ ಕಲಿಕೆ. Then 31st question. A child is using small wooden piece as bus and playing. The child is in which of the following stages of cognitive development? So ಇದನ್ನೆಲ್ಲ B.Ed ಅಲ್ಲಿ ಓದ್ತೀವಿ. ಒಂದು ಮಗು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗಿಸುತ್ತಿದೆ. ಈ ಮಗುವು ಜ್ಞಾನಾತ್ಮಕ ವಿಕಾಸ ಯಾವ ಹಂತದಲ್ಲಿದೆ? ದಟ್ ಈಸ್ ಪ್ರೀ ಆಪರೇಷನಲ್ ಸ್ಟೇಜ್, ಕಾರ್ಯಪೂರ್ವ ಹಂತ. In national probability curve related to distribution of intelligence, gifted children are located at. ಬುದ್ಧಿಶಕ್ತಿ ವಿತರಣೆ ಸಾಮಾನ್ಯ ಸಂಭವ್ಯತ ವಕ್ರರೇಖೆಯಲ್ಲಿ ಪ್ರತಿಭಾನ್ವಿತರನ್ನು ಸೂಚಿಸುವ ಸ್ಥಳ. ಸೊ ಯಾವ ಪ್ಲೇಸ್ ಅಲ್ಲಿ? ಒನ್ edge of this normal probability curve. So one edge of normal probability curve. Normal probability curve ನ ಒಂದು ಬದಿಯಲ್ಲಿ ಇದನ್ನು ಸೂಚಿಸುತ್ತದೆ, ಪ್ರತಿಭಾನ್ವಿತರನ್ನು ಸೂಚಿಸುತ್ತದೆ. 33. Which statement related to intelligence is correct? Intelligence is the ability to adjust ನ್ಯೂ ಎನ್ವಿರಾನ್ಮೆಂಟ್. ಬುದ್ಧಿಶಕ್ತಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಎಲ್ಲಾ ಬುದ್ಧಿವಂತರು ಸೃಜನಶೀಲರು. ಎಲ್ಲಾ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆ ಎದುರಿಸುತ್ತಾರೆ. ಬುದ್ಧಿಶಕ್ತಿಯನ್ನು ಪರಿಸರ ನಿರ್ಧರಿಸುತ್ತದೆ. ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗಲು
ಸಾಮರ್ಥ್ಯವೇ ಬುದ್ಧಿ ಶಕ್ತಿ. Then which of the following test helps in determining the chances of success in a given profession? That is DAT. ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಅಳೆಯುವ ಪರೀಕ್ಷೆ ಒಂದು, ದಟ್ ಈಸ್ DAT. Then 35th, vicarious reinforcement is the contribution of. So where it is, ಪ್ರಾತಿನಿಧಿಕ ಪುಷ್ಟೀಕರಣವನ್ನು ನೀಡಿದ್ದು, ದಟ್ ಈಸ್ ಸೋಷಿಯಲ್ ಲರ್ನಿಂಗ್ ಥಿಯರಿ. ಸಾಮಾಜಿಕ ಕಲಿಕಾ ಸಿದ್ಧತೆಯಲ್ಲಿ ಪ್ರಾತಿನಿಧಿಕ ಪುಷ್ಟೀಕರವನ್ನು ನೀಡಿದ್ದು. 36, which of the following is the most subjective method of understanding behavior? So ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನವಾಗಿದೆ ಅಂದ್ರೆ ದಟ್ ಈಸ್ ಇಂಟ್ರಾಸೆಪ್ಷನ್, ಅಂತರಾವಲೋಕನ, ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳು. ದೆನ್ ದ ಫಾಲೋಯಿಂಗ್ ಆರ್ ದ ಸ್ಟೇಜಸ್ ಆಫ್ ಕ್ರಿಯೇಟಿವಿಟಿ. ಸ್ಟೇಜಸ್ ಆಫ್ ಕ್ರಿಯೇಟಿವಿಟಿ ಬಂದು ಅಸಿಮಿಲೇಷನ್, ಸ್ವಾಂಗೀಕರಣ. ಕೆಳಗಿನ ಯಾವ ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳು. ಸೃಜನಶೀಲತೆಯಲ್ಲಿ ಸಿದ್ಧತೆ, ಪರಿಪಾಕಾವಸ್ಥೆ, ಜ್ಞಾನೋದಯ, ಇಟ್ ವಿಲ್ ಬಿ ಇನ್ಕ್ಲೂಡ್ಸ್. ಸೊ ಇಲ್ಲಿ ಬಂದು ಸ್ವಾಂಗೀಕರಣ, ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. 38 question. The person associated with multiple intelligence is called Gardner. ಸೊ ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಿಸಿದ ವ್ಯಕ್ತಿ is a Gardner. When fox is not able to reach grapes, it says that grapes are sour. The different defense mechanism used by the fox is, ಏನ್ ಡಿಫೆನ್ಸ್ ಮೆಕ್ಯಾನಿಸಮ್ ನ ಇಲ್ಲಿ ಫಾಕ್ಸ್ ಯೂಸ್ ಮಾಡ್ಬಿಡುತ್ತೆ, ದಟ್ ಈಸ್ ರ್ಯಾಷನಲೈಸೇಷನ್, ತರ್ಕ ಸಮ್ಮತವಾಗಿಸುವಿಕೆ. ಸೊ ನಾವು ಆಲ್ರೆಡಿ ವಿ ಲರ್ನ್ ದಿಸ್ ಸ್ಟೋರಿ. ನರಿಯು ದ್ರಾಕ್ಷಿಯನ್ನು ಪಡೆಯಲು ಸೋತಾಗ ಅದು ದ್ರಾಕ್ಷಿ ಹುಳಿ ಎಂದು ಹೇಳುತ್ತದೆ. ಇಲ್ಲಿ ನರಿಯು ಬಳಸಿದ ರಕ್ಷಣಾ ತಂತ್ರ ದಟ್ ಈಸ್ ತರ್ಕ ಸಮ್ಮತವಾಗಿಸುವಿಕೆ, ತಮ್ಮಷ್ಟಕ್ಕೆ ತಾವೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥದ್ದು. ಇನ್ proactive inhibition, the transfer of learning is. Pro inhibition ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ನೆಗೆಟಿವ್ ಟ್ರಾನ್ಸ್ಫರ್. ಮುಮ್ಮರಳುವಿಕೆ, ಅವರೋಧ ಉಂಟಾಗುವಾಗ ಆಗುವ ಕಲಿಕಾ ವರ್ಗಾವಣೆ ಈಸ್ ಋಣಾತ್ಮಕ ವರ್ಗಾವಣೆ. 41, ability to monitor one's own and others' feelings is called. So ಎಮೋಷನಲ್ ಇಂಟೆಲಿಜೆನ್ಸ್, ತನ್ನ ಮತ್ತು ಇತರರ ಭಾವನೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವೇ ಸಂವೇಗಾತ್ಮಕ ಬುದ್ಧಿಶಕ್ತಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಹೆರಿಡಿಟಿ. ಸೊ ಈ ಕೆಳಗಿನ ಯಾವ ಅಂಶಗಳು ಅನುವಂಶೀಯತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ? ಸೊ ಯಾವುವು? ಮೆಂಟಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಎಮೋಷನಲ್ ಡೆವಲಪ್ಮೆಂಟ್. ಇಲ್ಲಿ ಬಂದ್ಬಿಟ್ಟು ಮೆಂಟಲ್ ಡೆವಲಪ್ಮೆಂಟ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್. ಸೊ ಮೆಂಟಲ್ ಡೆವಲಪ್ಮೆಂಟ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ಆನ್ಸರ್. ಥರ್ಡ್ ಒನ್, ಎ ಅಂಡ್ ಸಿ ಆರ್ ಅನುವಂಶೀಯತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ, ಮಾನಸಿಕ ಬೆಳವಣಿಗೆ ಮತ್ತು ಭೌತಿಕ ಬೆಳವಣಿಗೆ. Then 43, the principle which explains that growth and development follow a pattern, that is Sapalo-Feudal principle. ಬೆಳವಣಿಗೆ ಮತ್ತು ವಿಕಾಸ ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತದೆ ಎಂದು ವಿವರಿಸುವ ತತ್ವ, ದಟ್ ಈಸ್ ಶಿರಪಾದಾಭಿಮುಖ ತತ್ವ. ಎಫೆಕ್ಟ್ ಇನ್ intensity of light on speed of reading in the experimental study the
intervening variable is, so effect of intensity of light on the speed of reading. That is where it will be depend. Interest of the ರೀಡರ್ ದಟ್ ಈಸ್ ಓದುಗರ ಆಸಕ್ತಿ, ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ. ಈ ಪ್ರಾಯೋಗಿಕ ಅಧ್ಯಯನದಲ್ಲಿ ಅಸಂಗತ ಸಾರಾಂಶ ಯಾವುದೆಂದ್ರೆ ಓದುಗನ ಆಸಕ್ತಿ, ಇಂಟೆನ್ಸಿಟಿ ಆಫ್ ಎಫೆಕ್ಟ್ ಆಫ್ ಸರಿ ದಟ್ ವಿಲ್ ಬಿ ಡಿಪೆಂಡ್ ಆನ್ ಇಂಟ್ರೆಸ್ಟ್ ಆಫ್ ದ ರೀಡರ್. ಅಗೇನ್ ಹಿಯರ್, which of the following is controlled by heredity? ಅಲ್ಲಿ which will continue, ಜಾಸ್ತಿ ಯಾವುದು ಪ್ರಭಾವಿಸಲ್ಪಟ್ಟಿದೆ, ಇಲ್ಲಿ which will be ನಿಯಂತ್ರಿಸಲ್ಪಡುತ್ತದೆ. which of the following is controlled by heredity? So if you see here, color of the skin and intelligence, A and B. language, socialization, it will not be ನಿಯಂತ್ರಿಸಲ್ಪಡಲ್ಲ. So both A and B, where it is both A and B will be ನಿಯಂತ್ರಿಸಲ್ಪಡುತ್ತದೆ. Then 46, in the concentric circles approach of the stoichiometry, the star is placed in the innermost circle. ಅತ್ಯಂತ ಒಳ ವೃತ್ತದಲ್ಲಿ ಸಮಾಜ ಮಿತಿ ತಂತ್ರದ ಏಕಕೇಂದ್ರೀಯ ವೃತ್ತಗಳ ವಿಧಾನಗಳಲ್ಲಿ ನಕ್ಷತ್ರವನ್ನು ಗುರುತಿಸುವುದು. The persons related to the field of moral development of the child is which? ಮಗುವಿನ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿರುವವರು ಒಂದು ಜೈನ್, ಪಿಯಾಜೆಟ್ ಅಂಡ್ ವೈಗಾಸ್ಕಿ. ಸೊ ಇದು B.Ed ಅಲ್ಲಿ ಓದ್ತೀವಿ. 48 question. Verbal guidance is effective in learning the following except. ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದನ್ನು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿ ಎಂದರೆ? ಯಾವುದು ಶಾಬ್ದಿಕ ಸಲಹೆ ಪರಿಣಾಮಕಾರಿ? To learn verbal guidance is effective in learning of the following except which? ಯಾವುದನ್ನ ಬಿಟ್ಟು? ಇಟ್ ವಿಲ್ ಬಿ ಸ್ಕಿಲ್ಸ್, ಕೌಶಲ್ಯಗಳನ್ನ ಬಿಟ್ಟು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿ ಅಂದ್ರೆ ಇಟ್ ಇಸ್ ಎಕ್ಸೆಪ್ಟ್ ಕೌಶಲ್ಯ, ಎಕ್ಸೆಪ್ಟ್ ಸ್ಕಿಲ್ಸ್. To study the effect of environment and development of children, the best group is here identical twins. ಮಕ್ಕಳ ಬೆಳವಣಿಗೆ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲು ಅತ್ಯಂತ ಸೂಕ್ತ ಸಮಯ ಬಂದು ಸಮರೂಪಿ ಅವಳಿಗಳು. 50th question. A bird is trained to pick a green light and gets reinforcement after fixed number of responses. This schedule of reinforcement is known as. ಸೊ ಹಸಿರು ದೀಪ ಉರಿದಾಗಲೆಲ್ಲ ಅದರ ಮೇಲೆ ಪಕ್ಷಿ ಹುಟುಕಿದಾಗ ನಿಗದಿತ ಸಂಖ್ಯೆಯ ಅನುಕ್ರಿಯೆಗಳು ನೀಡುವ ಮೇಲೆ ಪುನರ್ಬಲ ನೀಡಲಾಗುತ್ತದೆ. ಈ ರೀತಿಯ ಪುನರ್ಬಲದ ತಪಶೀಲನ ಹೆಸರು ಏನು? ದಟ್ ಈಸ್ ರೇಷು, ಅನುಪಾತೀಯ. Then 51 question. She already studies for the CET exams. The correct question tag is. Question tag ನ ಇಲ್ಲಿ ಅರೇಂಜ್ ಮಾಡ್ಬೇಕಾಗತ್ತೆ. She is already studies for CET. Does she? That is, does she studies for the exam? Then 52. I can write a book dash grammar. I can write on a grammar book on grammar. 53rd question. Identify the part that has a mistake. Which is having a mistake? If you see the option that happiness or suffering depend upon
ourselves is not always true. See, it is depend on the option that suffering, happiness. What is the answer? 53rd question. Depend upon the must be singular, depends upon to match the happiness or suffering. So here how to write is depend upon must be singular. Depend upon must be singular. Depends upon it should be, we should be right. Then 54, here we have the question. Innovation is a work. Innovation is a work. A. There are people who clearly more talented innovators than the rest of us. It requires knowledge. It is also requires great ingenuity. Then, but that alone is not enough. And this is because they are able to imagine and conceive what we do not even consider possible. Arrange A, B, C, D to form a logical sequence. 1 and 6 are starting and endless sentences. So to write this, it is B first, then D, then C, then A. So it requires knowledge, but that alone is not enough. It is also requires a great ingenuity. There are people who clearly more talented innovators than the rest of us. Then 55th question. He is always stammers in public meetings, but is today's speech. Choose the correct alternative. He was free from the defeat. Then 56th question. The word furious is an example for derivation. 57th question. The synonym of chivalrous. That is gallant. 58th question. The correctly spelled word is. The correct spelled word is for the cigarette. Cigarette. So correct word that you should spell it. 59th question. Choose the correct statement. So she goes to temple of Durga. She finished the work of a day. We are inclined for hard work. Service is the requisite for happiness. This is the answer. Then if you come to 60th question. Teeth totaler means one of the abstains from. So one of the abstains from taking wine. So is next question is winning the talent hunt show was not a flash in the pan. The underlined idiomatic expression can be replaced by not a flash in the pan means what it will be explained by just a one-off display of brilliance is the answer. Flash in the pan. It will be just a one-off display of the brilliance. Fatuous person can also be called it is a stupid. Then 63, the first digital computer built with IC chips was known as the first digital computer that it will be by IBM. Then in which language is the source program written? Source program will be written in which language? That is high level ಉನ್ನತ ಮಟ್ಟದ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮ್ ಅನ್ನು high language
source of program will be written. That is, which is considered a direct entry input device. ಡೈರೆಕ್ಟ್ ಇನ್ಪುಟ್ ಎಂಟ್ರಿ ಡಿವೈಸ್ ಯಾವುದನ್ನು ಪರಿಗಣಿಸಲಾಗುತ್ತದೆ? ಆಪ್ಟಿಕಲ್ ಸ್ಕ್ಯಾನರ್, ಮೌಸ್ ಅಂಡ್ ಡಿಜಿಟೈಸರ್, ಲೈಟ್ ಪೆನ್, all the above. So all the above will be involved. When were the first mini computer built? So this question very important. When the mini computer built means in the 1965. 67 question. A computer code for the interchange of information between the terminals of ASCII. ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿ ಕಂಪ್ಯೂಟರ್ ಸೂಚಿಸುವ ಸಂಕೇತ ASCII. Then 68. The latest version of ನುಡಿ ಸಾಫ್ಟ್ವೇರ್. ಇತ್ತೀಚಿನ ತಂತ್ರಾಂಶ ನುಡಿ ಸಾಫ್ಟ್ವೇರ್ is 5.0. It is 5.0 is the ನುಡಿ ತಂತ್ರಾಂಶ. 69. Which is used for manufacturing chips. ಚಿಪ್ಸ್ ತಯಾರಿಸಲು ಯಾವುದನ್ನು ಬಳಸುತ್ತಾರೆ? ದಟ್ ಈಸ್ ಸೆಮಿ ಕಂಡಕ್ಟರ್ಸ್, ಅರೆ ವಾಹಕಗಳನ್ನ ಚಿಪ್ಸ್ ತಯಾರಿಸಲು ಬಳಸುತ್ತಾರೆ. A computer program that converts an entire program into a machine language is called, that is ಕಂಪ್ಲೈಯರ್. ಕಂಪ್ಲೈಯರ್ ಈಸ್ ಒಂದು ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನು ಯಂತ್ರ ಭಾಷೆಗಳಿಗೆ ಪರಿವರ್ತಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಕಂಪ್ಲೈನರ್ will helps to converts Indian program into a machine language. Then 71 question. A computer program that translates one program instructions at a time into machine language is known as, that is interpreter. ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳ ಯಂತ್ರ ಭಾಷೆಗಳಿಗೆ ಒಂದು ಅವಧಿಗೆ ಪರಿವರ್ತಿಸುವ ಕ್ರಮ ವಿಧಾನವನ್ನು ಇಂಟರ್ಪ್ರಿಟರ್ ಅಂತ ಕರೀತಾರೆ. A person who design, program, operate and maintain computer equipment refers to, that is peopleware. ಸೊ ವಿನ್ಯಾಸ, ಪ್ರೋಗ್ರಾಮ್, ಕಾರ್ಯಕಾರಿತ್ವ ಮತ್ತು ಕಂಪ್ಯೂಟರ್ ಸಲಕರಣೆಗಳ ನಿರ್ವಹಣೆಯನ್ನು ಕೈಗೊಳ್ಳುವವರು ಬಂದು ದಟ್ ಈಸ್ peopleware. Then ಡಾಕ್ಸ್ ಮ್ಯಾಟ್ರಿಕ್ಸ್ is a type of, ಡಾಟ್ ಮ್ಯಾಟ್ರಿಕ್ಸ್ ಎಂಬುದು ಯಾವುದರ ಸಂಕೇತ? ಒಂದು ಇಟ್ ಈಸ್ ಅ ಪ್ರಿಂಟರ್, ದಟ್ ಈಸ್ ಮುದ್ರಕ. What was the name of the first commercially available microprocessor chips is Intel 4004. ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಚಿಪ್ ನ ಹೆಸರು ಬಂದು ಇಂಟೆಲ್ 4004. A small or intelligence device is so called because it contains within a microcomputer. ಇದರೊಳಗೆ ಜೋಡಣೆಯಾಗಿದೆ ಎನ್ನಲಾದ ಸಣ್ಣ ಅಥವಾ ಜಾನಾ ಸಾಧನಗಳನ್ನು ಹೀಗೆಂದು ಕರೆಯುತ್ತಾರೆ ಅಂದ್ರೆ ಮೈಕ್ರೋ ಕಂಪ್ಯೂಟರ್. 76th question. If you observe here, best illustration for relationship among the earth, sun and moon. Select from the 4 alternative diagrams the one that best illustrates the following relationship among moon, sun and earth. ಸೊ ಕೆಳಗೆ ಕೊಟ್ಟ 4 ಪರ್ಯಾಯ ಚಿತ್ರಗಳಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರ ಇವುಗಳ ನಡುವೆ ಅತ್ಯುನ್ನತ ಸಂಬಂಧ ವ್ಯಕ್ತಪಡಿಸುವ ಚಿತ್ರ. ಸೊ ಅತ್ಯುನ್ನತ ಸಂಬಂಧ ವ್ಯಕ್ತಪಡಿಸುವ ಚಿತ್ರ ಯಾವ್ದು ತಗೋಬಹುದು ಇಲ್ಲಿ? ಸೊ 3 ಅದನ್ನ, so this we can take 3 entirely separate disjoint circles can help. It will be helps. Then a man walks 1 kilometer to east and then he turns to south and walks 5 kilometers. Again he turns to east and walks 2 kilometers. After he turns to north, walks 9 kilometers. Now how far is from his starting point? So our starting point ಏನು?
ಸೊ ಇಲ್ಲಿ ಅವನು ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಇಫ್ ಯು ಅಬ್ಸರ್ವ್ ದ ಕ್ವಶನ್, ಎ ಮ್ಯಾನ್ ವಾಕ್ಸ್ 1 kilometer ಟು ಈಸ್ಟ್ ಅಂಡ್ ದೆನ್ ಈ ಟರ್ನ್ಸ್ ಸೌತ್. ಈಸ್ಟ್ ಇವೆಂಟ್ ಒಂದು ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಮತ್ತೆ ಈ ಕ್ಯಾನ್ ಕಮ್ ಬ್ಯಾಕ್ 5 kilometers. Again he turns to east and walks 2 kilometers. So first 1 kilometer, then he 5 kilometers south turn. Again he return back towards the 3. So what will happen? So again after this he turns to north. Where should he start now? He starts at 5 kilometers. In the following figures, acute triangle stands for girls, circle stands for handicapped children, and rectangle for school going children. So if you observe here, in the following figure, triangle stands for girls, the circle stands for handicapped children, rectangle for school going children. So it is who are the handicapped girls who do not go to school. From the Venn diagram, handicapped girls who do not go to the school is 2. Girls that is handicapped that will not go to the school. So if you observe here, ಶಾಲೆಗೆ ಹೋಗದಿರೋ ಮಕ್ಕಳು, that is how many members it will be. So ಎಷ್ಟು ಜನ, they are handicapped, but they are girls, but they are not going to the school. 2. It is answer is 2. Girls who are neither handicapped nor go to the school. Neither handicapped nor go to the school. ಅಂಗವಿಕಲರು ಅಲ್ಲದೆ ಶಾಲೆಗೂ ಹೋಗದಿರುವ ಮಕ್ಕಳು. They are not here. Triangle are girls. They are not included to the handicapped children. Then also they are not going to the school. That is 5 members. Then the least number which when divided by 8, 12, 15 and 20 leaves the remainder is 1. Which number it is? If you take 121, you start dividing with that. So that is 120 plus 1. 120. Is it divided by 8? The number. ಸೊ ಒಂದು ಕನಿಷ್ಠ ಸಂಖ್ಯೆಯನ್ನು 8, 12, 15 ಮತ್ತು 20 ಇವುಗಳಿಂದ ಭಾಗಿಸಿದಾಗ ಉಳಿದ ಶೇಷ 1. ರಿಮೈಂಡರ್ is 1. If you do divide it with the in this smallest number you should take, you will get a remainder is 1. Then find the wrong number in this series. 5, 27, 61, 122, 213. The pattern follows SN2. That is, which is incorrect is 27. The least number which subtracted from both the terms of the fraction. Which term? You do the answer and write down the, get the answer. It is, so answer, you should know and you should tell me the answer. Number subtracted from both the terms are under fractions. It should be, so the least number which subtracted from both the terms of the fraction 6/7 will give a ratio equal to 16/21. You should do the answer for this and know me in the comment box. Then next, everybody in the function shakes hand with everybody else. If the total number of handshakes is 68, then the number of persons in the function is. So who is shaking the hands?
They are also shaking hands. They are also everybody shaking else. So the number of persons in the function is how many persons present to here it is. That is 12 persons. If total handshakes will be 66, the number of persons will be 12. Then next question. If father is now 3 times old as his son, 5 years ago he was 4 times as old as his son. The percentage of his age is the present age of his son is father is now 3 times older than son. 5 years ago he was 4 times older. Okay. So now he is having a age is 15 years. Branch of which bank is not in Indore? Answer 85th question. 86 based following information. Branches of 5 banks A, B, C, D are C. Branch of which bank is not in Indore? So which branch is not in Indore? It is C, E and D. That is Raipur and Jodhalpur. 86 question. Branch of which bank is in Raipur in a Indore but not in Bhopal? That is branch E. Choose the number which of the different form others in the group. 751. The 4 girls are sitting on the bench to photograph. Shika is to the left of Reena. Manju is on the right of Reena. Rita is between Reena and Manju. Who would be second from the left of the photograph? Who is left from the photograph? If you take a line configuration, Shika, Reena, Rita and Manju. You will get Shika, Reena, Rita and Manju. So if you observe here, who is Reena is second girl. Answer the following numbers 89 and 90 using the following. T for taller, S, M and shorter, S. But taller than L, T is shorter than P if they are asked to stand in the line according to their height. Who comes in the middle? Who comes in the middle? S will comes in the middle. Who is the shortest among them? L is the shortest among them. If the position of the first and sixth letters of distribute are interchanged, similarly the position of second and seventh, third and eighth, so on, which of the following letters will be the fifth from left after interchanging the position? After interchanging the position, who will come is E. 92. So here find the missing character from among the given alternatives. Missing 6, 8, then it comes 17. 92 it is 17. Complete the pattern sequence. Complete the pattern sequence. BC, BCBA, CDDC, EF, FE. This is the pattern you should complete. Substituting the mathematical operation codes accurately.
16 plus 5, then first addition, subtraction, multiplication and division. This is very important. Find the next number in the following: 4, 11, 30, 85, 2, 48. Next it is 7, 35. Study the following cubes and one on the basis of these figures find the number opposite to the number. Which is opposite to the given number? It comes is 3. The number comes opposite to this is 3. So if an code language is cloud is written as BNTKC and margin is written as LZQFHM, how will you molding be written in that code? So how did you write coding? You should know how to write MLNTKGHMF. In a certain code, 253 means books are old. 46 means man is old. 378 means buy good books. What stands for R in that code? So R stands for 2. How many triangles are there in the following figure? So if you observe here, how many figures are 1, 2, 3, 4, 5, 6, 7, 8, 9, 10, fully 11, 12, 13, 14, 15, 16 triangles are in the cube. Pointing to the man in the photograph in a woman said his brother's father is the only son of my grandfather. So how is the woman related to the man in the photograph? How is woman related to this? Become a sister. So you should know the answers. You should go through the channel Sai Homeschool. You will get all the information of HSTR and many more question papers I will solve in this physics and maths, and also there is a chemistry classes available my channel. So please subscribe my channel. Thank you for watching.